SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈ ಹೋರಾಟ ಯಾವಾಗ ಕೊನೆಗೊಳ್ಳುತ್ತೆ, ಏನ್ ಹೇಳ್ತೀರಾ? ಕೊನೆ ಎಲ್ಲಿ ಗಂಟ ನಿಲ್ತದ ಅಲ್ಲಿ ಗಂಟ ಹೋರಾಟ ಮಾಡ್ತೀವಿ. ನಮ್ ರೈತರು ಶಕ್ತಿ ಹಂಗದೆ. ಅವ್ರ ಅಪ್ಪನ್ಕೇನ್ ಹೋಗ್ಲಿಲ್ಲ. ನಾವು ನಮ್ಮ ಅತ್ತೆ ನಮ್ಮ ಮಾವ ಮುತ್ತಜ್ಜಿ ಮುತ್ತಾಜ ಕೊಟ್ಟಿರೋದ್ ನಾವು ಮಾಡಿಕೊಂಡು ನಮ್ಮ ಮಕ್ಳಿಗೂ ಕೊಟ್ಟಿರೋ ನಮ್ಮ ಮಕ್ಳು ನಮ್ಮ ಮೊಮ್ಮಕ್ಳಿಗೂ ಕೊಡ್ತಿದ್ರು. ಆದ್ರೆ ಈ ಸರ್ಕಾರ ಬಂದು ಈ ತರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ನಾವೇನ್ ಅನ್ನ ಬಟ್ಟೆ ಹಾಕ್ರಪ್ಪ ಅಂತ ಅವ್ರಿಗೆ ಹೋಗಿರ್ಲಿಲ್ಲ. ನಮ್ಗೆ ಓದಿಸಾಕ್ ಮಕ್ಳಿಗೆ ಶೋಚನೆ ಇಲ್ಲ ಅಂತ ಹೋಗಿರ್ಲಿಲ್ಲ. ನಮ್ಮ ಮಕ್ಳನ್ನ ಓದಿಸಕ್ಕಿಲ್ಲ ಅಂತ ಹೋಯ್ತಿರ್ಲಿಲ್ಲ. ನಾವು ಒಂದ್ 5 ಎಕರೆ ಜಮೀನಿದೆ, ಮಾವಿದೆ, ತೆಂಗಿದೆ, ಬಾಳೆ ಇದೆ, ಅಡಕೆ ಇದೆ, ಎಲ್ಲಾ ಸಪೋಟ ಇದೆ. ಒಂದ್ 10 ಜನಕ್ಕೆ ಸೀಮೆ ಹುಲ್ಗೂ ಕೊಟ್ಟಿದೀನಿ. ನಮ್ ಮೇಡಲ್ ಅವ್ರು ಬದುಕ್ಲಿ ಅಂತ. ಈ ನನ್ನ ಮಗನ ಸರ್ಕಾರ ನಾವು ಬದುಕ್ತಿಲ್ಲ. ನಮ್ ಮೇಡಲ್ ರೈತರು ನಮ್ಗೆ ಒಗ್ಗಟ್ಟಾಗಿರ್ಬೇಕು. ಆದ್ರೆ ಇವ್ರು ರೈತರು ಒಗ್ಗಟ್ಟು ಅಡಿಯಕ್ ಬಂದವ್ರೆ. ನಮ್ ರೈತರು ಒಗ್ಗಟ್ಟು ಅಡಿಯಕ್ ಬಂದ್ರೆ ನಿನಗೆ ಪರ್ಕೆಲ್ ಆಡೋರು ಇವತ್ತು ಚಪ್ಲಿ ಹೊಡಿತೀವಿ, ಚಪ್ಲಿ ಗಂಟನು ಬರ್ತೀವಿ. ಕಾಲಲ್ಲಿ ಪರ್ಕೆ ಇಲ್ದಿರೋರು ಚಪ್ಲಿ ಕಳ್ಕೊತೀವಿ. ಎಲ್ಲರೂ ಪರ್ಕೆ ಎತ್ಕೊಂಡ್ ಬರಕ್ ಆಗಲ್ಲ. ಆ ನನ್ನ ಮಗ ತಾಕತ್ತಿರೋನ್ ಬಂದಿ ಈ ಕಂಚನಹಳ್ಳಿ ಬೈರಮಂಗಲ ಈ ಭಾಗದಲ್ಲಿ ಯಾವ ಮುತ್ತಿರು 1 ವಾರ ಪ್ರತಿಭಟನೆ ಮಾಡ್ತಾರೆ ಅಂತ ಬಂದಿ ಯಾವನ ಬಂದಿ ಇಲ್ಲಿ ತಲೆ ಹಾಕವನ ಹಾಕಿಲ್ಲ. AC ರೂಮ್ ಮೇಲೆ ಕುತ್ಕೊಂಡು ಪತ್ರ ಬರೀತಾನೆ. ಅವ್ರ ಅಪ್ಪನ್ಕ್ ಹೋಗಿದೀವಾ? ಹೋಗ್ಲಿಲ್ಲ. ನಮ್ಮ ಅಕ್ಕಿವ್ನ ಯಾರು ಕಿತ್ಕೋಬೇಕು? ನಮ್ ಭೂಮಿ ನಮ್ಮ ಹಕ್ಕು. ನಮ್ಮತ್ತೆ ನಮ್ಮ ಕೊಟ್ಟಿದ್ರೆ ನಮ್ಮ ಮಕ್ಳು ಕೊಟ್ಟು ಸಾಯ್ತೀವಿ. ನಾವು ದುಡ್ಡಿದ್ರು ಕೊಡ್ತೀವ ನಮ್ಮ ಮಕ್ಳಿಗೆ. 2 ಊರಪ್ಪ ಮಾಡ್ಕೋತೀವಿ, 2 ಬರ್ತಡೇ ಮಾಡ್ಕೋತೀವಿ. ಹೋಗ್ರಪ್ಪ ಎಲ್ಲಾನು ಬಿ ಸಾಯ್ರಿ ಅಂತೀವಿ. ಅದೇ ಭೂಮಿ ಯಾರು ಕಿತ್ಕೋತಾರೆ? ನಾವ್ ಹೋಗಿದ್ವಿ ನನ್ನ ಮಕ್ಳಿಗೆ ಕೊಡ್ರಿ ಅಂತ, ನಾವ್ ಅಕ್ವೈರ್ ಮಾಡ್ತೀವಿ ಅಂತ ಹೋಗಿದ್ವಾ? ಯಾವ್ದೇ ಕಾರಣಕ್ಕೂ ಹೋಗಲ್ಲ. ಅವನ ಹತ್ರ ಹೋಗಿ ನಾವ್ ಏನಪ್ಪ ಹಪ್ಳ ಸಂಡಿಗೆ ಹೊತ್ತೋದು ಬರ್ಲಿ, ನನ್ನ ಮಕ್ಳು ನಾವೇ ಕೆಲಸ ಕೊಡ್ತೀವಿ. ನಾವು ಒಂದ್ 10 ಜನ 20 ಜನ ರೈತರಾಗುಟ್ಟಿ ನಮ್ಮ ಮನೇಲಿ ನಾವು ಕೆಲಸ ಕೊಡ್ತೀವಿ. ನಾವು ತೆಂಗಿನಕಾಯಿ, ರಾಗಿ, ಬೆಳೆ, ಹುಳ ಬೆಳೆದೆ ನಮ್ಮ ಮಕ್ಕಳನ್ನ ನಾವು ಓದಿಸಿರೋದು. ನಾವು ಅಕ್ವೈರ್ ಮಾಡಿ ಓದಿಸ್ಲಿಲ್ಲ. MLA ಮಕ್ಕಳು ಎಣ್ಣೆ ತಿಂತಾರೆ, ರೈತರ ಮಕ್ಕಳು ಓದ್ತಾರೆ, ಇಂಜಿನಿಯರ್ ಡಾಕ್ಟರ್ ಮಾಡ್ತಾರೆ. MLA ಮಕ್ಕಳು ತಿಂತಾರೆ, ಕುಡಿತಾರೆ, MLA ಹಂಗಾಯ್ತಾರೆ, ಹಾರ್ಟ್ ಅಟ್ಯಾಕ್ ಆಯ್ತದ ಅವ್ರಿಗೆ. ಅಷ್ಟೇ ನನ್ನ ಮಾತಾಡೋದು. ಯಾವುದೇ ಕಾರಣಕ್ಕೂ ಆ ನನ್ನ ಮಕ್ಕಳಿಗೆ ಬಂದು ನಮ್ಮ ಭಾಗದಲ್ಲಿ ಕೊಡುವಂದ್ರೆ ಕೊಟ್ಕೊಳ್ಳಿ. ಒಂದು ಅಗ್ರಹಣ ಕಲಿಯೋದಕ್ಕೂ ಬಿಡಲ್ಲ. ಚಪ್ಪಲಿನ ಬರ್ತಾವ, ಕಾಲಿಗೆ ಪರಿಚಯನೂ ಬರ್ತಾರೆ. ನನ್ನ ಮಕ್ಕಳು ಬಂದ್ರಿ ಕೊಡ್ತೀವಿ ಅಂತ ನಾವು ಕರೀಲಿಲ್ಲ ಸ್ವಾಮಿ. ಓಟೆ ನಾವ್ ನನ್ನ ಮಕ್ಳ ಹತ್ರ ಬಾಕು ತಕೊಂಡ್ ನಿಂತ್ಕೊಳ್ಳಿಲ್ಲ. ಒಂದಿನ ನಮ್ಗೆ ಓಟ್ ಬಂದಾಗ ನಾವು ₹1 ಕೈ ಒಡ್ಲು ಇಲ್ಲ, ನಾವ್ ಒಡ್ಲಿಲ್ಲ. ಯಾವ ನನ್ನ ಮಕ್ಳು ಬರೋದು ಇಲ್ಲ. ಆದ್ರೂ ಬರ್ತಾರೆ, ಅವ್ರ ಮನೆ ತಕ್ಕ ಯಾರು ಹೋಗಲ್ಲ ಅಂತ ಹೋಯ್ತಾರೆ. ನಾವ್ ಯಾವ್ದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡಲ್ಲ. ನಾವು ನಮ್ಮ ಮಕ್ಕಳು ಕೊಟ್ಟಿ ಸಾಯ್ಬೇಕು. ದುಡ್ಡು ನಮ್ಮ ಮಕ್ಕಳು ಕೊಡಕ್ ಆಯ್ತದ? SLC ಮಾಡ್ಸಕ್ ಆಯ್ತದ? ಏನ ಈಗ ಹೇಳ್ತಾರಲ್ಲ, ನರ್ಸರಿಗೆ 2 ಲಕ್ಷ ಕೊಡ್ತೀವಿ. ಅವ್ರನ್ನ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದಿಸಕ್ ಆಯ್ತದ? ನಾವು ದುಡ್ಡು ಮಾಡಿಕೊಂಡು ಆಯ್ತದ ಸ್ವಾಮಿ? ನಮ್ ಭೂಮಿ ಇದ್ರೆ ಇವತ್ತೆಲ್ಲ ನಾಳೆ ಭೂಮಿ ಅದೇ ಮಾರ್ತಿ ಕೊಡ್ರಪ್ಪ ಅಂದ್ರೆ 2 ಲಕ್ಷ ಕೊಡ್ತಾರೆ. ಈ ನನ್ನ ಮಗ ಕೊಟ್ಟದ್ದು 2 ಬರ್ತಾರೆ, 2 ಹಬ್ಬ ಮಾಡ್ಕೋಬಹುದು. ಕೊಡ್ತಾರೆ? ಯಾರನ್ನ ಕೊಡಲ್ಲ. ಬೇಡ, ನಮ್ಗೆ 10 ಕೋಟಿ ಕೊಟ್ರು ಕೊಡಲ್ಲ. 1,000 ಕರ್ಕೋರ್ಲಿ, ನಾವ್ ರೈತರು NCSR ಊಟ ಕಳಿಸ್ತೀವಿ. ಆ ನನ್ನ ಮಗ ಹಾಕ್ತಾನ? ಹಾಕಲ್ಲ. ಅದಕ್ಕೆ ಕೊಡ್ಲಿ 2 ಕೋಟಿನ ಅಂತಾನೆ. ನೀವ್ ಕೊಡ್ಲಕ್ ಕೋತಿನ ಅಂತ ಹೋಗಿದ್ವಿ, ನಾವ್ ಹೋಗಲ್ಲ. ಅವನ ಹತ್ರಕ್ಕೆ ಬರ್ಲಿ ಅಂತ ಹಾಕತ್ತೀವಿ. ಒಂದು ಅಗ್ರಹಣ ಕಲ್ಲಿ ಎತ್ಕೊಳ್ಳಿ. ನಮ್ಮ ಮಗನಿಗೆ ಚಪ್ಲಿ ತಗೋತೀವಿ, ಪರ್ಕೆಲ್ ತಗೋತೀವಿ, ಎಲ್ಲಾನು ಮಾಡ್ತೀವಿ. ಸಿನಿಮಾ ನಟರು ಸಪೋರ್ಟ್ ಇಲ್ಲ ನಿಮಗೆ? ನನ್ನ ಮಗನೂ ಇಲ್ಲ, ಯಾರ ರಾಜಕಾರಣಕ್ಕೂ ಇಲ್ಲ. ರೈತರ ಒಗ್ಗಟ್ಟೆ ನಮ್ಗೆ ಇವತ್ತು ನಮ್ ಭೂಮಿ ಬಿಡಿಸ್ಕೋಬೇಕಾದ್ರೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.